ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ಗೋಲ್ಡ್ ಅಲ್ಲಿ 100% ಲೀಗಲಿ ಇಂಡಿಯಾದಲ್ಲಿ ಟ್ರೇಡ್ ನ ಮಾಡಬಹುದು, UPI ನ ಮೂಲಕ ನಾವು ಡೆಪಾಸಿಟ್ ನ ತಗೊಳ್ಬಹುದು, ಹಾಗೆ ಬ್ಯಾಂಕಿಗೆ ಡೈರೆಕ್ಟ್ಲಿ ನಾವು ವಿಡ್ರಾಲ್ ನ INR ನಲ್ಲೇ ತಗೊಳ್ಬಹುದು. ಯಾವುದೇ ರೀತಿ ಇಶ್ಯೂ ಇಲ್ಲದೆ ಕಂಪ್ಲೀಟ್ಲಿ ಲೀಗಲಿ 100% ಸೇಫ್ ಆಗಿ ಇದನ್ನ ನಾವು ಯಾವ ರೀತಿ ನಾವು ಮಾಡಬಹುದು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇದ್ದೇನೆ. ಹಾಗೆ ನಾವು ಬೇರೆ ಬೇರೆ ಫೋರೆಕ್ಸ್ ಪ್ಲಾಟ್ಫಾರ್ಮ್ ಗಳಲ್ಲಿ ಲೆಟ್ಸ್ ಸೇ ಎಕ್ಸ್ನೇಸ್, ಎಕ್ಸಲಾನ್ ಇದರಲ್ಲಿ ಎಲ್ಲದರಲ್ಲಿ ಕೂಡ ನಾವು ಗೋಲ್ಡ್ ಅನ್ನು ಟ್ರೇಡ್ ಮಾಡ್ತೀವಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಏನ್ ಡಿಫರೆನ್ಸಸ್ ಇರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ನಮ್ಮ ಫೋರೆಕ್ಸ್ ಪ್ರೀಮಿಯಂ ಗ್ರೂಪ್ಗೆ ಯಾವ ರೀತಿ ನೀವು ಕಂಪ್ಲೀಟ್ಲಿ ಫ್ರೀ ಆಗಿ ಜಾಯಿನ್ ಆಗಬಹುದು ಅನ್ನೋದರ ಮಾಹಿತಿಯನ್ನು ಕೂಡ ಈ ವಿಡಿಯೋ ಎಂಡ್ ಅಲ್ಲಿ ನಾನು ನಿಮಗೆ ನೀಡಲಿಕ್ಕಿದ್ದೇನೆ. ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅಂಡ್ ಇಫ್ ಇನ್ ಕೇಸ್ ನಿಮಗೂ ಕೂಡ ಗೋಲ್ಡ್ ನಲ್ಲಿ ಟ್ರೇಡ್ ಮಾಡೋದು ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಆಲ್ರೆಡಿ ಗೋಲ್ಡ್ ನ ಒಂದು ಟ್ರೇಡ್ ಅನ್ನ ನಮ್ಮ ಪ್ರೀಮಿಯಂ ಗ್ರೂಪ್ ಅಲ್ಲಿ ನಾನು ಅಪ್ಡೇಟ್ ನ ಮಾಡಿದೆ. ಅದರ ಬೇಸ್ಡ್ ಆಗಿ ಗೋಲ್ಡ್ ಅಲ್ಲಿ ನಮಗೆ ನಿಯರ್ ಅಬೌಟ್ 1:5 ನ ಟಾರ್ಗೆಟ್ ಕಾಣಲಿಕ್ಕೆ ಸಿಕ್ಕಿತ್ತು. ಗೋಲ್ಡ್ ಅನ್ನ ಸೆಲ್ ಮಾಡೋದ್ರ ಬಗ್ಗೆ ನಾವು ಪ್ರೀಮಿಯಂ ಗ್ರೂಪ್ ಅಲ್ಲಿ ಅಪ್ಡೇಟ್ ನ ಮಾಡಿದ್ವಿ ಅಂಡ್ ಕಂಪ್ಲೀಟ್ಲಿ ಉತ್ತಮವಾದ ಫಾಲ್ ನಮಗೆ ಗೋಲ್ಡ್ ಅಲ್ಲಿ ಕಾಣಲಿಕ್ಕೆ ಸಿಕ್ಕಿತ್ತು. ಈ ಒಂದು ಪ್ರೀಮಿಯಂ ಗ್ರೂಪ್ ಗೆ ಕಂಪ್ಲೀಟ್ಲಿ ಫ್ರೀ ಆಗಿ ನೀವು ಜಾಯಿನ್ ಆಗಬಹುದು. ಬಟ್ ಒಂದು ಕಂಡೀಷನ್ ಇರುತ್ತೆ, ನೀವು ಜಸ್ಟ್ ಈ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವು ಪ್ರೀಮಿಯಂ ಗ್ರೂಪ್ ಗೆ ಯಾವ ರೀತಿ ಜಾಯಿನ್ ಆಗಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿರ್ತೀವಿ. ಅದರ್ವೈಸ್ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರೂ ಪ್ರೀಮಿಯಂ ಗ್ರೂಪ್ ಗೆ ಜಾಯಿನ್ ಆಗುವಂತ ಮಾಹಿತಿ ಸಿಕ್ಕಿಲ್ಲ ಅಂತ ಇದ್ದಾಗ ನೀವು ಈ ನಂಬರ್ಗೆ ವಾಟ್ಸ್ಆಪ್ ನ ಮಾಡಬಹುದು. ಸೊ ದಟ್ ನಾವು ನಿಮಗೆ ವಾಟ್ಸ್ಆಪ್ ನಲ್ಲಿ ಪ್ರೀಮಿಯಂ ಗ್ರೂಪ್ ಗೆ ಜಾಯಿನ್ ಆಗುವಂತ ಡೀಟೇಲ್ಸ್ ಅನ್ನ ಶೇರ್ ಮಾಡ್ತೀವಿ. 8123827368 ಇದು ನಮ್ಮ ಅಫಿಷಿಯಲ್ ಸಪೋರ್ಟ್ ನಂಬರ್ ಆಗಿರುತ್ತೆ. ಇದಕ್ಕೆ ನೀವು ಮೆಸೇಜ್ ನ ಮಾಡಬಹುದು. ಸೊ ಲೆಟ್ಸ್ ಸಿ ಗೈಸ್, ಯಾವ ರೀತಿ ನಾವು ಗೋಲ್ಡ್ ಅಲ್ಲಿ ಕಂಪ್ಲೀಟ್ಲಿ ಲೀಗಲಿ ಇಂಡಿಯಾದಲ್ಲಿ ಟ್ರೇಡ್ ನ ಮಾಡಬಹುದು ಅಂತ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ವಿಚಾರನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮೇ ಬಿ ತುಂಬಾ ಜನ ಗೋಲ್ಡ್ ಅಲ್ಲಿ ಆಲ್ರೆಡಿ ಎಕ್ಸ್ನೆಸ್ ಆಗಿರ್ಬೋದು ಅಥವಾ ಎಕ್ಸಲಾನ್ ಆಗಿರ್ಬೋದು, ಬಾಕಿ ಬೇರೆ ಬೇರೆ ಫೋರೆಕ್ಸ್ ಪ್ಲಾಟ್ಫಾರ್ಮ್ ಗಳಲ್ಲಿ ಟ್ರೇಡ್ ನ ಮಾಡ್ತಾ ಇರಬಹುದು. ಬಟ್ ತುಂಬಾ ಜನರಿಗೆ ಇರುವಂತಹ ಕನ್ಫ್ಯೂಷನ್ ಏನು ಅಂದ್ರೆ, ಇದು 100% ಲೀಗಲ್ ಆಗಿರತ್ತಾ, ಅಥವಾ ಇಫ್ ಇನ್ ಕೇಸ್ ನಾನೇನಾದ್ರೂ ಡೆಪಾಸಿಟ್ ಮಾಡಿದ್ರೆ ಅದು ಡಾಲರ್ ಅಲ್ಲಿ ಕನ್ವರ್ಟ್ ಆಗುತ್ತೆ, ಅದರಲ್ಲಿ ನಾನು ಟ್ರೇಡ್ ಮಾಡೋದು ಸೇಫ್ ಆಗಿರುತ್ತಾ, ಅಂಡ್ ಇಫ್ ಇನ್ ಕೇಸ್ ನಾನೇನಾದ್ರೂ ವಿಡ್ರಾಲ್ ನ ತಗೊಂಡ್ರೆ ಎಷ್ಟು ವಿಡ್ರಾಲ್ ನ ತಗೊಳ್ಬಹುದು, ಅಂಡ್ ಆ ವಿಡ್ರಾಲ್ ನ ತಗೊಂಡಾಗ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗತ್ತಾ, ಈ ರೀತಿ ತುಂಬಾ ಕ್ವಶನ್ ಗಳು ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಬಟ್ ಈ ಎಲ್ಲಾ ಕ್ವಶನ್ ಗಳಿಗೆ ಕಂಪ್ಲೀಟ್ಲಿ ಒಂದು ಫುಲ್ ಸ್ಟಾಪ್ ಅನ್ನ ಈ ಒಂದು ಪ್ಲಾಟ್ಫಾರ್ಮ್ ನಮಗೆ ನೀಡ್ತಾ ಇದೆ. ಯೂಶುವಲಿ ನಾವು ಎಕ್ಸ್ನೆಸ್ ಅಥವಾ ಎಕ್ಸಲಾನ್ ಅಲ್ಲಿ ಬಾಕಿ ಬೇರೆ ಬೇರೆ ಫೋರೆಕ್ಸ್ ಪ್ಲಾಟ್ಫಾರ್ಮ್ ಗಳಲ್ಲಿ ಟ್ರೇಡ್ ನ ಮಾಡುವಾಗ ಯಾವ ರೀತಿ ನಾವು ಟ್ರೇಡ್ ನ ಮಾಡ್ತಾ ಇದ್ವಿ, XAU USD ಅನ್ನೋದ್ರ ಬೇಸ್ಡ್ ಆಗಿ ನಾವು ಟ್ರೇಡ್ ನ ಮಾಡ್ತಾ ಇದ್ವಿ. ಅಂದ್ರೆ USD ಕರೆನ್ಸಿನ ಯೂಸ್ ಮಾಡಿಬಿಟ್ಟು ನಾವು ಗೋಲ್ಡ್ ಅನ್ನ ಟ್ರೇಡ್ ಮಾಡ್ತಾ ಇದ್ವಿ. ಸೊ ಇದೇನಾಗುತ್ತೆ, ನಾವು ಇಂಡಿಯಾದಲ್ಲಿ ಕೂತ್ಬಿಟ್ಟು ಫೋರೆಕ್ಸ್ ನ ಬೇಸ್ಡ್ ಆಗಿ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್, ಫಾರಿನ್ ನ ಕರೆನ್ಸಿಯ ಜೊತೆಗೆ ನಾವು ಟ್ರೇಡ್ ಮಾಡಿದ ಹಾಗೆ ಆಗ್ತಾ ಇತ್ತು. ಹಾಗಾಗಿ ಇದು ಕಂಪ್ಲೀಟ್ಲಿ ಲೀಗಲ್ ಆಗಿ ಇರಲಿಲ್ಲ. ಬಟ್ ಒಂದೇ ಒಂದು ಅಡ್ವಾಂಟೇಜ್ ಏನಿತ್ತು ನಮಗೆ, ಇಂಡಿಯಾದಲ್ಲಿ ನಾವು ಇಂಡಿಯನ್ ಪ್ಲಾಟ್ಫಾರ್ಮ್ ಗಳಲ್ಲಿ, ಲೀಗಲ್ ಪ್ಲಾಟ್ಫಾರ್ಮ್ ಗಳಲ್ಲಿ ಟ್ರೇಡ್ ಮಾಡುವಾಗ ನಮಗೆ ಸ್ಲೈಟ್ಲಿ ಚಾರ್ಜಸ್ ಇಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಸೇಮ್ ಥಿಂಗ್ ಇಲ್ಲೂ ಕೂಡ ನಮಗೆ ಈ ಒಂದು ಗೋಲ್ಡ್ ಅನ್ನ ಟ್ರೇಡ್ ಮಾಡುವಾಗ, ಯಾವ ರೀತಿ ಬಿಟ್ಕಾಯಿನ್ ಅಲ್ಲಿ ಟ್ರೇಡ್ ಮಾಡುವಾಗ ನಮಗೆ ಫಾರಿನ್ ಎಕ್ಸ್ಚೇಂಜ್ ಅಥವಾ ಫೋರೆಕ್ಸ್ ಪ್ಲಾಟ್ಫಾರ್ಮ್ ಗಳಲ್ಲಿ ಟ್ರೇಡ್ ಮಾಡುವಾಗ ಚಾರ್ಜಸ್ ಕಮ್ಮಿ ಇರುತ್ತೆ. ಬಟ್ ಇಂಡಿಯನ್ FIU ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಗಳಲ್ಲಿ ನಮಗೆ ಚಾರ್ಜಸ್ ಜಾಸ್ತಿ ಇರುತ್ತೆ. ಬಟ್ ಕಂಪ್ಲೀಟ್ಲಿ ಲೀಗಲಿ ನಾವು ಟ್ರೇಡ್ ನ ಮಾಡಬಹುದು. ಸೇಮ್ ಥಿಂಗ್ ವಿತ್ ಗೋಲ್ಡ್. ಇಲ್ಲಿ ನಾವು ಟ್ರೇಡ್ ನ ಮಾಡುವಾಗ, ಈಗ ನಾವು CoinDCX ಅಲ್ಲಿ ಗೋಲ್ಡ್ ಅನ್ನ ಆಕ್ಚುಲಿ ಟ್ರೇಡ್ ನ ಮಾಡಬಹುದು. ಸೊ CoinDCX ಅಲ್ಲಿ ನಾವು ಟ್ರೇಡ್ ನ ಮಾಡುವಾಗ ನಮ್ಗೆ ಏನಾಗುತ್ತೆ, ಚಾರ್ಜಸ್ ಸ್ವಲ್ಪ ಜಾಸ್ತಿ ಅಪ್ಲಿಕೇಬಲ್ ಆಗುತ್ತೆ. ಬಾಕಿ ನಾವು ಎಕ್ಸಲಾನ್ ಅಥವಾ ಎಕ್ಸ್ನೆಸ್ ನಲ್ಲಿ ಟ್ರೇಡ್ ಮಾಡೋದ್ರೆ ಚಾರ್ಜಸ್ ನಮಗೆ ಕಮ್ಮಿ ಅಪ್ಲಿಕೇಬಲ್ ಆಗುತ್ತೆ. ಬಟ್ CoinDCX ಅಲ್ಲಿ ನಾವು ಗೋಲ್ಡ್ ಅನ್ನು ಟ್ರೇಡ್ ಮಾಡೋದು 100% ಲೀಗಲ್ ಆಗಿರುತ್ತೆ. ಅದ್ರ ಜೊತೆಗೆ ನಮ್ಗೆ ಯಾವ್ದು ರೀತಿ 30% ಟ್ಯಾಕ್ಸ್ ಅನ್ನು ಕೂಡ ಪೇ ಮಾಡೋದಕ್ಕೆ ಇರೋದಿಲ್ಲ. ಬಿಕಾಸ್ ನಾವು USDT ಫಾರ್ಮ್ಯಾಟ್ ಅಲ್ಲಿ ಫ್ಯೂಚರ್ಸ್ ಅನ್ನ ಟ್ರೇಡ್ ಮಾಡ್ತಾ ಇದೀವಿ. ಈಗ ಫಸ್ಟ್ ಗೆ ನಾವು ರೂಲ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ, ಸೊ ದಟ್ ನಿಮ್ಗೆ ಇನ್ನಷ್ಟು ಈಸಿಲಿ ಇದು ಏನ್ ವಿಚಾರ ಅನ್ನೋದು ಅರ್ಥ ಆಗುತ್ತೆ. ಸಿ, ಫಸ್ಟ್ ಥಿಂಗ್, ನಾವು ಎಕ್ಸ್ಟರ್ನಲ್ ಪ್ಲಾಟ್ಫಾರ್ಮ್ ಗಳಲ್ಲಿ ಲೈಕ್ ಎಕ್ಸ್ನೆಸ್, ಎಕ್ಸಲಾನ್ ಅಥವಾ ಬಾಕಿ ನಿಮ್ದು ಎಕ್ಸಮ್, ವ್ಯಾಂಟೇಜ್ ಈ ರೀತಿ ತುಂಬಾ ಪ್ಲಾಟ್ಫಾರ್ಮ್ ಗಳು, ಫಾರೆಕ್ಸ್ ಪ್ಲಾಟ್ಫಾರ್ಮ್ ಗಳಿದೆ. ಸೊ ಇದರಲ್ಲಿ ಏನಾಗ್ತಾ ಇತ್ತು, ನಮಗೆ ಕಂಪ್ಲೀಟ್ಲಿ ಲೀಗಲೈಸೇಷನ್ ಏನು ಕೂಡ ಇರಲಿಲ್ಲ. ಅಂಡ್ ಅಲ್ಲಿ ನಾವು ಡೆಪಾಸಿಟ್ ನ ಮಾಡಬೇಕಾದ್ರೆ P2P ಥ್ರೂ ಡೆಪಾಸಿಟ್ ನ ಮಾಡಬೇಕಾಗಿತ್ತು. ಅದು ಏನಕ್ಕೆ ಅಂದ್ರೆ, ನಾವು XAU USD ಅಲ್ಲಿ ಟ್ರೇಡ್ ನ ಮಾಡ್ತಾ ಇದೀವಿ. ಅಂದ್ರೆ USD ಕರೆನ್ಸಿಯನ್ನ ನಾವು ಯೂಸ್ ಮಾಡಿಬಿಟ್ಟು ಟ್ರೇಡ್ ನ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಅಲ್ಲಿ ಏನಾಗ್ತಾ ಇತ್ತು, ನಮಗೆ ಕಂಪ್ಲೀಟ್ಲಿ ಲೀಗಲ್ ಥಿಂಗ್ಸ್ ಇರಲಿಲ್ಲ. ಬಟ್ CoinDCX ಅಲ್ಲಿ ನೀವು ಟ್ರೇಡ್ ನ ಮಾಡುವಾಗ ನಾವು XAU USDT ಅಲ್ಲಿ ಟ್ರೇಡ್ ನ ಮಾಡ್ತೀವಿ. ಅಂದ್ರೆ XAU USD ಅಲ್ಲ, ಇದಕ್ಕೊಂದು USDT ಅಂತ ನಾವು ಆಡ್ ಮಾಡ್ತೀವಿ. ಸಿ, USDT ಅಂದ್ರೆ ತೇತರ್ ಆಗಿರುತ್ತೆ. ತೇತರ್ ಅಂದ್ರೆ ಒಂದು ಕ್ರಿಪ್ಟೋ ಕಾಯಿನ್ ಆಗಿರುತ್ತೆ, ಸ್ಟೇಬಲ್ ಕಾಯಿನ್ ಆಗಿರುತ್ತೆ. ಇಂಡಿಯಾದಲ್ಲಿ ಕ್ರಿಪ್ಟೋದಲ್ಲಿ ಟ್ರೇಡ್ ಮಾಡೋದು 100% ಲೀಗಲ್ ಆಗಿರುತ್ತೆ. ನೀವು ಕ್ರಿಪ್ಟೋದಲ್ಲಿ ಟ್ರೇಡ್ ಮಾಡುವಾಗ ಟ್ಯಾಕ್ಸಸ್ ನ ಪೇ ಮಾಡಬಹುದು. FIU ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಗಳಲ್ಲಿ ನಾವು ಕ್ರಿಪ್ಟೋದಲ್ಲಿ 100% ಲೀಗಲಿ ಟ್ರೇಡ್ ನ ಮಾಡಬಹುದು. ಯಾವುದೇ ರೀತಿ ನಮಗೆ ತೊಂದರೆ ಇರೋದಿಲ್ಲ. ಅಂಡ್ ಇಲ್ಲಿ ನಾವು ಕ್ರಿಪ್ಟೋದ ಫ್ಯೂಚರ್ಸ್ ಅನ್ನ ಟ್ರೇಡ್ ಮಾಡ್ತಾ ಇದೀವಿ. ಇದು ಡಿಫರೆನ್ಸ್ ಏನು ಅಂದ್ರೆ, ಈಗ USDT ಏನಿರುತ್ತಲ್ಲ, USDT ಡೈರೆಕ್ಟ್ಲಿ ಟೇತರ್ ಏನಿರುತ್ತಲ್ಲ, ಇದನ್ನ ನೀವು ಬೈ ಮಾಡಿಬಿಟ್ಟು
ಸೆಲ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಇಫ್ ಇನ್ ಕೇಸ್ ನೀವು ಬೈ ಮಾಡ್ತೀರಾ, ಸೆಲ್ ಮಾಡ್ತೀರಾ ಪ್ರಾಫಿಟ್ ಅಲ್ಲಿ, ಆಗ ಏನಾಗುತ್ತೆ, ನಿಮ್ಗೆ ಏನ್ ಪ್ರಾಫಿಟ್ ಆಗಿರುತ್ತೆ, ಲೆಟ್ಸ್ ಸೇ 1 ಲಕ್ಷ ಪ್ರಾಫಿಟ್ ಆಗಿರುತ್ತೆ, ಅದರ ಮೇಲ್ಗಡೆ ನೀವು 30% ಟ್ಯಾಕ್ಸಸ್ ನ ಪೇ ಮಾಡ್ಬೇಕಂದ್ರೆ ನಾವು ಅದನ್ನ ಸ್ಪಾಟ್ ಟ್ರೇಡಿಂಗ್ ಅಂತ ಕರಿತೀವಿ. ಬಟ್ ನಾವು ಗೋಲ್ಡ್ ಅಲ್ಲಿ ಏನ್ ಮಾಡ್ತೀವಿ, XAU USDT ಅಂದ್ರೆ ನಾವು USDT ನಲ್ಲಿ ಕಂಬೈನ್ ಮಾಡ್ತೀವಿ ಅಂಡ್ ಇದನ್ನ ನಾವು ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ನ ಮಾಡ್ತೀವಿ. ಸಿ ರೂಲ್ ಏನು, ನಾವು ಇಫ್ ಇನ್ ಕೇಸ್ ಸ್ಪಾಟ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ನಾವು 30% ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು. ಬಟ್ ಅದನ್ನೇ ನಾವು ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡಿದಾಗ ನಾವು ಇನ್ಕಮ್ ಸ್ಲಾಬ್ ನ ಬೇಸ್ಡ್ ಆಗಿ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಯಾಕೆಂದ್ರೆ ನಮ್ಮ ರೂಲ್ ಏನು ಅಂದ್ರೆ, ನೀವು ಇಫ್ ಇನ್ ಕೇಸ್ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ಅದು ಬಿಸ್ನೆಸ್ ಇನ್ಕಮ್ ಆಗುತ್ತೆ, ಆಗ ನಿಮಗೆ ಟ್ಯಾಕ್ಸಸ್ ಏನಿದೆಯಲ್ಲ ಇನ್ಕಮ್ ಸ್ಲಾಬ್ ನ ಮೇಲ್ಗಡೆ ಹೋಗುತ್ತೆ. ಇಫ್ ಇನ್ ಕೇಸ್ ನೀವು ಸ್ಪಾಟ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಅದರ ಟ್ಯಾಕ್ಸಸ್ ಏನಿದೆಯಲ್ಲ 30% ಇರುತ್ತೆ. ಐ ಹೋಪ್ ನಿಮ್ಗೆ ಈ ಡಿಫರೆನ್ಸಸ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಹಾಗಾಗಿ ಇಲ್ಲಿ ನಾವೇನ್ ಮಾಡ್ತೀವಿ, XAU USD ಬದಲು XAU USDT ನ ಚೂಸ್ ಮಾಡ್ತೀವಿ ಅಂಡ್ ಗೋಲ್ಡ್ ನ ಸೇಮ್ ಚಾರ್ಟ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಅಂಡ್ ಇನ್ನೊಂದು ಡಿಫರೆನ್ಸ್ ಏನು ಅಂದ್ರೆ, ನಿಮ್ಗೀಗ ಚಾರ್ಟ್ ಅಲ್ಲಿ ಇಲ್ಲಿ ಕಾಣಲಿಕ್ಕೆ ಸಿಗ್ಬೋದು ಗೋಲ್ಡ್ ಅರೌಂಡ್ 5032 ಅಥವಾ 5032,810 ಈ ರೀತಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ನೀವು ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡುವಾಗ ಈ ಒಂದು ವ್ಯಾಲ್ಯೂ ಏನಿದೆಯಲ್ಲ ಸ್ವಲ್ಪ ಡಿಫರೆನ್ಸ್ ಆಗಿರುತ್ತೆ, ಲೈಕ್ ಒಂದು 1 ಪಾಯಿಂಟ್ ಇಂದ ಸ್ವಲ್ಪ ಡಿಫರೆನ್ಸ್ ಅನ್ನ ಹೊಂದಿರುತ್ತೆ. ಬಿಕಾಸ್ ನೀವು ಸ್ಪಾಟ್ ನ ಕಂಪ್ಯಾರಿಟಿವ್ ವ್ಯಾಲ್ಯೂನ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ನ ಮಾಡ್ತಾ ಇದ್ರೆ, ಅಂದ್ರೆ ಫಾರ್ ಎನ್ ಎಕ್ಸಾಂಪಲ್ ನೀವು ಹಾಲನ್ನ ಮೊಸರಾಗಿ ಕನ್ವರ್ಟ್ ಮಾಡ್ತಾ ಇದ್ರೆ, ಅಂದ್ರೆ ಅಲ್ಲಿ ನಿಮ್ಗೆ ಹಾಲು ಏನಿದೆಯಲ್ಲ ಮೇನ್ ಇಂಗ್ರೀಡಿಯೆಂಟ್ ಆಗಿತ್ತು, ಅದರಿಂದ ನೀವು ಮೊಸರನ್ನ ತಗೊಳ್ತಾ ಇದ್ರೆ. ಸೊ ಫ್ಯೂಚರ್ಸ್ ನ ಬಗ್ಗೆ ನಿಮ್ಗೆ ಗೊತ್ತಿರಬಹುದು ಯಾವ ರೀತಿ ವರ್ಕ್ ಆಗುತ್ತೆ. ಇಂಡಿಯಾದಲ್ಲಿ ಕೂಡ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ನಿಫ್ಟಿ ಫ್ಯೂಚರ್ಸ್ ಅನ್ನ ಟ್ರೇಡ್ ಮಾಡ್ತೀವಿ, ನಿಫ್ಟಿ ಆಪ್ಷನ್ಸ್ ಅನ್ನ ಟ್ರೇಡ್ ನ ಮಾಡ್ತೀವಿ. ಅಲ್ಲಿ ನಮ್ಗೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಯಾವುದು, ನಿಫ್ಟಿ. ಬಟ್ ನಾವು ಅದರಲ್ಲಿ ನಿಫ್ಟಿಯನ್ನು ಟ್ರೇಡ್ ಮಾಡ್ಲಿಕ್ಕೆ ಆಗಲ್ಲ, ನಾವು ನಿಫ್ಟಿಯ ಫ್ಯೂಚರ್ಸ್ ಹಾಗೆ ನಿಫ್ಟಿಯ ಆಪ್ಷನ್ಸ್ ಅನ್ನ ಟ್ರೇಡ್ ಮಾಡ್ತೀವಿ. ಸೇಮ್ ಥಿಂಗ್ ಇಲ್ಲೂ ಕೂಡ ನಾವು ಗೋಲ್ಡ್ ನ ಫ್ಯೂಚರ್ಸ್ ಅನ್ನ ಟ್ರೇಡ್ ಮಾಡ್ತೀವಿ. ಸೊ ಜಸ್ಟ್ ನಾನು ನಿಮಗೆ CoinDCX ನ ಪ್ಲಾಟ್ಫಾರ್ಮ್ ಅನ್ನು ಇಲ್ಲಿ ಶೋ ಮಾಡ್ತೀನಿ. ಜಸ್ಟ್ ನಿಮಗೆ ಈ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಈ ಒಂದು ಆಪ್ ನ ಲಿಂಕ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಅದರ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಸೊ ಅದರ ಮೂಲಕ ಅಕೌಂಟ್ ಅನ್ನು ನೀವು ಓಪನ್ ಮಾಡಿದಾಗ ಬೈ ಚಾನ್ಸ್ ಏನಾದ್ರು ನಿಮಗೆ ಇಶ್ಯೂಸ್ ಬಂತು ಅಂತ ಅನ್ಕೊಳ್ಳಿ, ಫಾರ್ ಎನ್ ಎಕ್ಸಾಂಪಲ್ ನಿಮಗೆ ಅಕೌಂಟ್ ವೆರಿಫಿಕೇಶನ್ ಆಗಿಲ್ಲ, ಡೆಪಾಸಿಟ್ ಮಾಡುವಾಗ ಏನಾದ್ರು ಇಶ್ಯೂಸ್ ಬಂತು, ವಿಡ್ರಾಲ್ ಮಾಡುವಾಗ ಏನಾದ್ರು ಇಶ್ಯೂಸ್ ಬಂತು ಅಂತ ಅನ್ಕೊಳ್ಳಿ, ಆಗ ನೀವು ಡೈರೆಕ್ಟ್ಲಿ ನಮಗೆ ವಾಟ್ಸ್ಆಪ್ ನ ಮಾಡಬಹುದು. 8123827368 ಈ ನಂಬರ್ಗೆ ನೀವು ವಾಟ್ಸ್ಆಪ್ ನ ಮಾಡಬಹುದು. ಸೊ ದಟ್ ನಮ್ಮ ಟೀಮ್ ಅವರು ಚೆಕ್ ಮಾಡ್ತಾರೆ. ಇಫ್ ಇನ್ ಕೇಸ್ ಏನಾದ್ರು ಇಶ್ಯೂಸ್ ಇದ್ರೆ ನಾವು ನಿಮಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗುತ್ತೆ. ಅದರ್ವೈಸ್ ಇಫ್ ಇನ್ ಕೇಸ್ ನೀವು ಡೈರೆಕ್ಟ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಏನಾದ್ರು ಇಶ್ಯೂಸ್ ಬಂತು ಅಂತ ಅನ್ಕೊಳ್ಳಿ, ಆಗ ನಾವು ಏನು ಕೂಡ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಆಗೋದಿಲ್ಲ, ಬಿಕಾಸ್ ನಮಗೆ ಅಲ್ಲಿ ಅಲೌಡ್ ಇರೋದಿಲ್ಲ. ಹಾಗೆ ಇಫ್ ಇನ್ ಕೇಸ್ ನೀವು ನಮ್ಮ ಲಿಂಕ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿದ್ರೆ ಟ್ರೇಡಿಂಗ್ ಫೀಸ್ ನ ಮೇಲ್ಗಡೆ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆ ನಮ್ಮ ಪ್ರೀಮಿಯಂ ಗ್ರೂಪ್ ಕೂಡ ಕಂಪ್ಲೀಟ್ಲಿ ಫ್ರೀ ಆಗಿ ನಿಮಗೆ ಆಕ್ಸೆಸ್ ಕಾಣಲಿಕ್ಕೆ ಸಿಗುತ್ತೆ. ಸೊ ಈ ಎಲ್ಲ ಬೆನಿಫಿಟ್ ಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ನೀವು ಆಪ್ ಅನ್ನು ಓಪನ್ ಮಾಡಿದಾಗ ನಿಮಗೆ ತುಂಬಾ ಆಪ್ಷನ್ ಆಪ್ ನ ಕೆಳಗಡೆ ಕಾಣಲಿಕ್ಕೆ ಸಿಗುತ್ತೆ. ಲೆಟ್ಸ್ ಸೇ ಈ ಒಂದು ಬಾಟಮ್ ಅಲ್ಲಿ ನಿಮಗೆ F&O ಅಂತ ಒಂದು ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಬಹುದು. ನೀವು ಡೆಸ್ಕ್ಟಾಪ್ ಅಲ್ಲಿ ಅಥವಾ ವೆಬ್ ಟರ್ಮಿನಲ್ ಅಲ್ಲಿ ಟ್ರೇಡ್ ನ ಮಾಡುವಾಗ ಇಲ್ಲಿ ಫ್ಯೂಚರ್ಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಆಬ್ವಿಯಸ್ಲಿ ಸೈನ್ ಅಪ್ ಅಂಡ್ ಲಾಗಿನ್ ಅಂತ ಇರುತ್ತೆ, ಅಲ್ಲಿ ನೀವು ಲಾಗಿನ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಅಂಡ್ ಆ ನಂತರ ನಿಮ್ಗೆ ಈ ರೀತಿಯ ಪೇಜಸ್ ಎಲ್ಲ ಓಪನ್ ಆಗುತ್ತೆ. ಅಲ್ಲಿ ನೀವು ಫ್ಯೂಚರ್ಸ್ ಅಂತ ಚೂಸ್ ಮಾಡಬೇಕು. ಆಪ್ ಅಲ್ಲಿ ನೀವು ಟ್ರೇಡ್ ನ ಮಾಡ್ತಾ ಇದ್ರೆ ಅಲ್ಲಿ ನಿಮಗೆ F&O ಅಂತ ಇರುತ್ತೆ, ಅದರಲ್ಲಿ ನೀವು ಫ್ಯೂಚರ್ಸ್ ಅಂತ ಚೂಸ್ ಮಾಡಬೇಕಾಗುತ್ತೆ. ಸೊ ಆ ನಂತರ ನಿಮ್ಗೆ ಇಲ್ಲಿ ಒಂದು ಲಿಸ್ಟ್ ಕಾಣಲಿಕ್ಕೆ ಸಿಗುತ್ತೆ. ಸೈಡ್ ಅಲ್ಲಿ ನಿಮ್ಗೆ ಈ ರೀತಿಯ ಒಂದು ಸಿಂಬಲ್ ಕಾಣಲಿಕ್ಕೆ ಸಿಗುತ್ತೆ, ಅಥವಾ ಸರ್ಚ್ ಬಾರ್ ನಿಮ್ಗೆ ಏನ್ ಕಾಣಲಿಕ್ಕೆ ಸಿಗ್ತಾ ಇದೆ, ಇದರಲ್ಲಿ ನೀವು ಏನನ್ನ ಸರ್ಚ್ ಮಾಡಬೇಕಾಗುತ್ತೆ, XAU ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. XAU USD ಅಲ್ಲ, XAU ಅಂತ ನೀವು ಸರ್ಚ್ ಮಾಡಿದಾಗ ನಿಮ್ಗೆ ಕೆಳಗಡೆ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ ನೋಡಿ, XAU USDT ಅಂತ. ಇದನ್ನ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಗೋಲ್ಡ್ ನ ಚಾರ್ಟ್ ಓಪನ್ ಆಗುತ್ತೆ. ಇಲ್ಲಿ ಇನ್ನೊಂದು ವಿಚಾರ ಏನು ಅಂದ್ರೆ, ನಮ್ಗೆ ಗೋಲ್ಡ್ ನ ಇನ್ನೊಂದು ಸಿಂಬಲ್ ಕೂಡ ಇದೆ. XAU USDT ಅಥವಾ PAXG ನ ಕೂಡ ನೀವು ಚೂಸ್ ನ ಮಾಡಬಹುದು. ಅದರ ಮೂಲಕ ಕೂಡ ನಾವು ಗೋಲ್ಡ್ ಅನ್ನ ಚೂಸ್ ಮಾಡಬಹುದು. ಸೊ ನಾನು ಇಲ್ಲಿ XAU USDT ಅಂತ ಚೂಸ್ ಮಾಡಿದ್ದೇನೆ. ಸೈಡ್ ಅಲ್ಲಿ ನಮ್ಗೆ ಇಲ್ಲಿ ಆಪ್ಷನ್ ಕಾಣಲಿಕ್ಕೆ ಸಿಗ್ತಾ ಇದೆ ನೋಡಿ, ಲಾಂಗ್ ಶಾರ್ಟ್ ಈ ರೀತಿ ಆಪ್ಷನ್ ಕಾಣಲಿಕ್ಕೆ ಸಿಗ್ತಾ ಇದೆ. ಲಾಂಗ್ ಅಂದ್ರೆ ಬೈ ಮಾಡೋದು, ಶಾರ್ಟ್ ಅಂದ್ರೆ ಸೆಲ್ ಮಾಡೋದು. ಐ ಹೋಪ್ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಆನಂತರ ನಿಮಗೆ ಮಾರ್ಕೆಟ್ ಪ್ರೈಸ್, ಲಿಮಿಟ್ ಪ್ರೈಸ್, ಸ್ಟಾಪ್ ಲಿಮಿಟ್ ಪ್ರೈಸ್ ಅಂತ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಮಾರ್ಕೆಟ್ ಪ್ರೈಸ್ ಅಥವಾ ಲಿಮಿಟ್ ಆರ್ಡರ್ ನ ಚೂಸ್ ಮಾಡಬಹುದು. ನಾನು ಇಲ್ಲಿ ಜಸ್ಟ್ ಇಲ್ಲಿ ಮಾರ್ಕೆಟ್ ಪ್ರೈಸ್ ಅನ್ನು ಚೂಸ್ ಮಾಡ್ತೇನೆ. ಆನಂತರ ಎಷ್ಟು ಕ್ವಾಂಟಿಟಿ ಅಂದ್ರೆ ನೀವು INR ಬೇಸ್ಡ್ ಆಗಿ ಕೂಡ ತಗೊಳ್ಬಹುದು, ಅಥವಾ ಕ್ವಾಂಟಿಟಿ ಬೇಸ್ಡ್ ಆಗಿ ಕೂಡ ನೀವು ತಗೊಳ್ಬಹುದು, ಮಾರ್ಜಿನ್ ಬೇಸ್ಡ್ ಆಗಿ ಕೂಡ ತಗೊಳ್ಬಹುದು. ಈ ರೀತಿ ಡಿಫ್ರೆಂಟ್ ಆಪ್ಷನ್ ಇರುತ್ತೆ. ಮೇ ಬಿ ನೀವು ಸೈಜ್ ಬೇಸ್ಡ್ ಆಗಿ ಕೂಡ ತಗೊಳ್ಬಹುದು, ಅಂದ್ರೆ ಎಷ್ಟು ಇದರಲ್ಲಿ ನೀವು ತಗೊಳ್ತೀರಾ. INR ಇಲ್ಲಿ ಬೇಕಿದ್ರು ಕೂಡ ತಗೊಳ್ಬಹುದು. ಕ್ವಾಂಟಿಟಿ ಬೇಸ್ಡ್ ಆಗಿ ಕೂಡ ತಗೊಳ್ಬಹುದು, ಅಂದ್ರೆ ಸೈಜ್ ಅಂದ್ರೆ 0.1 ಲಾಟ್ ಅಥವಾ ಮೇ ಬಿ 0.5 ಲಾಟ್ ಈ ರೀತಿ ನೀವು ಚೂಸ್ ನ ಮಾಡಬಹುದು. ಅದರ ಮೂಲಕ ನಿಮಗೆ ಇಲ್ಲಿ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ನಾನು ಇಲ್ಲಿ ಜಸ್ಟ್ 0.001 ಲಾಟ್ ಅನ್ನು ಚೂಸ್ ಮಾಡ್ತೀನಿ ಅಂಡ್ ನಾನು ಜಸ್ಟ್ ಇಲ್ಲಿ 0.05 ಲಾಟ್ ಅನ್ನು ಚೂಸ್ ಮಾಡ್ತೀನಿ. ಇಲ್ಲಿ ನೀವು ಗಮನಿಸಬಹುದು, ಇದನ್ನು ಕೂಡ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಬಹುದು. ಸೊ ಇಲ್ಲಿ ನಿಮಗೆ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ ನೋಡಿ, ಎಷ್ಟು ಮಾರ್ಜಿನ್ ಬೇಕಾಗುತ್ತೆ, 31,000 ಬೇಕಾಗುತ್ತೆ. ಎಸ್ಟಿಮೇಟೆಡ್ ಲಿಕ್ವಿಡಿಟಿ ಪ್ರೈಸ್ ಏನಾಗುತ್ತೆ ಅಂದ್ರೆ ಎಷ್ಟು ಲಿಕ್ವಿಡಿಟಿ ಪ್ರೈಸ್ ಇರುತ್ತೆ ಅದು ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ಇನ್ನೊಂದು ವಿಚಾರ ಏನು ಅಂದ್ರೆ, ನಾವು ಇಲ್ಲಿ TP and SL ನ ಕೂಡ ಇಡಬಹುದು. TP and SL for the entire position will update when an open order with TP or SL starts filling. It updates the TP or SL for the entire position. TP SL added with orders that reduce your position do not get placed. Okay.
ಸೊ ಇಲ್ಲಿ ನಾವು ಟಿಪಿ ಅಂಡ್ ಎಸ್ ಎಲ್ ನ ಕೂಡ ಪ್ಲೇಸ್ ನ ಮಾಡಬಹುದು. ಇದನ್ನ ಆನಂತರ ಬೇಕಿದ್ರು ಕೂಡ ನಾವು ಡ್ರ್ಯಾಗ್ ಅಂಡ್ ಡ್ರಾಪ್ ಕೂಡ ಮಾಡ್ಕೊಳ್ಬಹುದು. ಜಸ್ಟ್ ನಾನು ಇಲ್ಲಿ ಟಿಪಿ ಅಂತ ಕ್ಲಿಕ್ ಮಾಡ್ತೇನೆ ಅಥವಾ ಸ್ಟಾಪ್ ಲಾಸ್ ಅಂತ ಕ್ಲಿಕ್ ಮಾಡ್ತೇನೆ ಅಂಡ್ ಅದರ ಬೇಸ್ಡ್ ಆಗಿ ನನ್ನ ಸ್ಟಾಪ್ ಲಾಸ್ ಈಗ ಸೆಲ್ ಆರ್ಡರ್ ನಾನು ಪ್ಲೇಸ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. 5047.67 ನ ಮೇಲ್ಗಡೆ ನನ್ನ ಸ್ಟಾಪ್ ಲಾಸ್ ಆರ್ಡರ್ ಇದೆ ಅಂತ ಅನ್ಕೊಳ್ಳಿ. 5047.67 ಗೆ ನಾನು ಇಲ್ಲಿ ಸ್ಟಾಪ್ ಲಾಸ್ ಆರ್ಡರ್ ನ ಪ್ಲೇಸ್ ಮಾಡ್ತೀನಿ. ಎಸ್ಟಿಮೇಟೆಡ್ PNL ಅಂದ್ರೆ ಇಫ್ ಇನ್ ಕೇಸ್ ಏನಾದ್ರೂ ಇದು ರಿವರ್ಸಲ್ ಆದ್ರೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದು ನನಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ನಿಯರ್ ಅಬೌಟ್ 89 ರೂಪಾಯಿ ಲಾಸಸ್ ನನಗೆ ಶೋ ಮಾಡ್ತಾ ಇದೆ. ಸೊ ಹಾಗಾಗಿ ನಾನು ಇಲ್ಲಿ ಏನ್ ಮಾಡಬಹುದು, ಕ್ವಾಂಟಿಟಿನ ಕೂಡ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನಾನು ಕ್ವಾಂಟಿಟಿನ ಇಲ್ಲಿ ಇನ್ಕ್ರೀಸ್ ಮಾಡ್ತೇನೆ. ಸೊ ದಟ್ ನನಗೆ ಏನಾಗುತ್ತೆ, ಇಲ್ಲಿ ಮತ್ತೆ ನಾನು SL ನ ಕ್ಲಿಕ್ ಮಾಡಿದಾಗ 390 ರೂಪಾಯಿ ನನಗೆ ಇಲ್ಲಿ ಎಸ್ಟಿಮೇಟೆಡ್ ರಿಸ್ಕ್ ಕಾಣಲಿಕ್ಕೆ ಸಿಗುತ್ತೆ. ಬೇಕಿದ್ರೆ ಇನ್ನಷ್ಟು ನಾನು ಇನ್ಕ್ರೀಸ್ ನ ಮಾಡ್ಕೊಳ್ಬಹುದು. ಸೊ ದಟ್ ನನಗೆ ಎಷ್ಟು ರಿಸ್ಕ್ ಇದೆ ಅನ್ನೋದು ಎಂಟ್ರಿ ಪಡೆಯೋ ಜಾಗದಲ್ಲಿ ನನಗೆ ಕಾಣಲಿಕ್ಕೆ ಸಿಗುತ್ತೆ. ಅದರ ಬೇಸ್ಡ್ ಆಗಿ ನಾನು ಇಲ್ಲಿ ಸೆಲ್ ಅಂತ ಕ್ಲಿಕ್ ಮಾಡ್ತೇನೆ ಅಂತ ಅನ್ಕೊಳ್ಳಿ. ಇಲ್ಲಿ ನಾನು ಸೆಲ್ ಅಂತ ಕ್ಲಿಕ್ ಮಾಡ್ತೇನೆ. ಡೈರೆಕ್ಟ್ಲಿ ನನ್ನ ಆರ್ಡರ್ ಏನಿದೆಯಲ್ಲ, ಮಾರ್ಕೆಟ್ ಆರ್ಡರ್ ಏನಿದೆಯಲ್ಲ ಪ್ಲೇಸ್ ಆಗುತ್ತೆ. ಇಲ್ಲಿ ನೀವು ಗಮನಿಸಬಹುದು ಓಪನ್ ಆರ್ಡರ್ ಅಲ್ಲಿ ಇದೆ. ಸೊ ಡೈರೆಕ್ಟ್ಲಿ ನನ್ನ ಮಾರ್ಕೆಟ್ ಆರ್ಡರ್ ಇಲ್ಲಿ ಫಿಲ್ ಆಗಿದೆ ಅಂಡ್ ಅದರ ಬೇಸ್ಡ್ ಆಗಿ ನೀವು ಇಲ್ಲಿ ಗಮನಿಸಬಹುದು ನನ್ನ ಆರ್ಡರ್ ಏನಿದೆಯಲ್ಲ ಫಿಲ್ ಆಗಿದೆ ಅಂಡ್ ಇಲ್ಲಿ ನನ್ನ SL ಕೂಡ ಕಾಣಲಿಕ್ಕೆ ಸಿಗುತ್ತೆ. ಅಂಡ್ ಇನ್ನೊಂದು ಫೀಚರ್ ಏನು ಅಂದ್ರೆ ಇದರಲ್ಲಿ ನಾವು ನಮ್ಮ SL ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಬಹುದು. ಬೇಕಿದ್ರೆ ಸ್ವಲ್ಪ ಮೇಲ್ಗಡೆ ನಾನು SL ನ ಮೂವ್ ಮಾಡಬಹುದು ಅಂಡ್ TP ನ ಕೂಡ ನಾನು ಡೈರೆಕ್ಟ್ಲಿ ಸಿಸ್ಟಮ್ ಅಲ್ಲೇ ಅಪ್ಡೇಟ್ ನ ಮಾಡಬಹುದು. ಇಲ್ಲಿ ನೀವು ಗಮನಿಸಬಹುದು ಎಷ್ಟು TP ನ ತಗೊಳ್ಬೇಕು ಎಲ್ಲವೂ ಕೂಡ ಇಲ್ಲಿ ಮೆನ್ಷನ್ ಆಗುತ್ತೆ. ಸೊ ಅದರ ಬೇಸ್ಡ್ ಆಗಿ ನಾನು ಗೋಲ್ಡ್ ಅಲ್ಲಿ ಡೈರೆಕ್ಟ್ಲಿ ಟ್ರೇಡ್ ನ ಮಾಡಬಹುದು ಅಂಡ್ ಗೋಲ್ಡ್ ನ ಚಾರ್ಟ್ ನ ರೀತಿನೇ ಇದು ಕೂಡ ಮೂವ್ ಆಗುತ್ತೆ. ಇದು ನೋಡಿ 15 ಮಿನಿಟ್ಸ್ ಇದು ಚಾರ್ಟ್ ಆಗುತ್ತೆ ಅಂಡ್ ಇಲ್ಲೂ ಕೂಡ ನೀವು ಗಮನಿಸಬಹುದು ಇದು ಕೂಡ 15 ಮಿನಿಟ್ಸ್ ಇಲ್ಲಿ 15 ಮಿನಿಟ್ಸ್ ಚಾರ್ಟ್ ಅನ್ನು ನಾವು ಹಾಕೋದಾದ್ರೆ ಆಲ್ಮೋಸ್ಟ್ ಸೇಮ್ ಕ್ಯಾಂಡಲ್ ಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ನೋಡಿ ಆಲ್ಮೋಸ್ಟ್ ಸೇಮ್ ರೀತಿ ನಿಮಗೆ ಮೊಮೆಂಟಮ್ ನ ಕೊಡು. ದೊಡ್ಡ ಕ್ಯಾಂಡಲ್ ಆಗಿದೆ, ನಂತರ ಒಂದು ಗ್ರೀನ್ ಕ್ಯಾಂಡಲ್, ಇನ್ನೊಂದು ಕ್ಯಾಂಡಲ್ ಆಗ್ತಾ ಇದೆ ಅಂಡ್ ಆಲ್ಮೋಸ್ಟ್ 5034 ಸಮಥಿಂಗ್ ಅಲ್ಲಿದೆ ಅಂಡ್ ಇಲ್ಲಿ 5032 ಸಮಥಿಂಗ್ ಅಲ್ಲಿದೆ. ಆಲ್ರೆಡಿ ನಾನು ನಿಮಗೆ ಡಿಫರೆನ್ಸ್ ಅನ್ನು ಎಕ್ಸ್ಪ್ಲೈನ್ ಮಾಡಿದ ಹಾಗೆ ಒಂದ್ ಸ್ವಲ್ಪ 2-3 ಪಾಯಿಂಟ್ ಡಿಫರೆನ್ಸ್ ಇರುತ್ತೆ ಬಿಕಾಸ್ ಇದು ಫ್ಯೂಚರ್ಸ್ ಇದು ಪೊಸಿಷನ್ ಆಗಿರುತ್ತೆ. ಈಗ ನಮಗೆ ಇರುವಂತಹ ಕ್ವಶನ್ ಏನು ಅಂದ್ರೆ ಇದನ್ನ ನಾನು ಕ್ಲೋಸ್ ಮಾಡ್ತೀನಿ ಬಿಕಾಸ್ ನನ್ನ ಎಂಟ್ರಿ ಇಲ್ಲಿ ಆಗಬೇಕಾಗಿತ್ತು. ಜಸ್ಟ್ ಫಾರ್ ದ ವಿಡಿಯೋ ಪರ್ಪಸ್ ನಾನು ಇಲ್ಲಿ ನಿಮಗೆ ಎಂಟ್ರಿನ ತೆಗೆದು ಶೋ ಮಾಡಿದ್ದೇನೆ. ಸೊ ಈಗ ಇನ್ನೊಂದು ವಿಚಾರ ಏನು ಅಂದ್ರೆ ಇದರ ಟ್ಯಾಕ್ಸಸ್ ಯಾವ ರೀತಿ ಅಪ್ಲೈ ಆಗುತ್ತೆ ಅಂತ. ಟ್ಯಾಕ್ಸಸ್ ಆಲ್ರೆಡಿ ತಿಳಿಸಿದ ಹಾಗೆ ಸ್ಪಾಟ್ ಅಲ್ಲಿ ನೀವು ಟ್ರೇಡ್ ನ ಮಾಡ್ತೀರಾ ಅಂತ ಇದ್ದಾಗ ಆಗ ಮಾತ್ರ ನಿಮಗೆ ಕ್ರಿಪ್ಟೋದಲ್ಲಿ 30% ಟ್ಯಾಕ್ಸಸ್ ಇರುತ್ತೆ. ಇಫ್ ಇನ್ ಕೇಸ್ ನೀವು ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ನ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಆಗ ನಿಮ್ಗೆ ಏನಾಗುತ್ತೆ ಇನ್ಕಮ್ ಸ್ಲಾಬ್ ನ ಬೇಸ್ಡ್ ಆಗಿ ನೀವು ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡೋದೇನಿದೆಯಲ್ಲ ಅದು ಬಿಸ್ನೆಸ್ ಇನ್ಕಮ್ ಆಗಿರುತ್ತೆ. ಹಾಗೆ ಇಫ್ ಇನ್ ಕೇಸ್ ನೀವು ಬೇರೆ ಫೋರೆಕ್ಸ್ ಪ್ಲಾಟ್ಫಾರ್ಮ್ ಗಳಲ್ಲಿ ಟ್ರೇಡ್ ನ ಮಾಡ್ತೀರಾ ಅಂತ ಇದ್ದಾಗ ಅಲ್ಲಿ ಚಾರ್ಜಸ್ ಕಮ್ಮಿ ಇರುತ್ತೆ. ಅದಕ್ಕಾಗಿ ನಾವು ಡಿಫರೆಂಟ್ ಫೋರೆಕ್ಸ್ ಪ್ಲಾಟ್ಫಾರ್ಮ್ ಗಳನ್ನು ಯೂಸ್ ಮಾಡೋದು. ಬಟ್ ನಿಮ್ಗೆ ಚಾರ್ಜಸ್ ಜಾಸ್ತಿ ಕೊಟ್ಟರು ಕೂಡ ಪರವಾಗಿಲ್ಲ, ನನಗೆ ಸ್ವಲ್ಪ ಸೇಫ್ ಆಗಿರಬೇಕು, ಲೀಗಲ್ ಆಗಿರಬೇಕು, ವಿಡ್ರಾಲ್ ನಾನು ಪ್ರಾಪರ್ಲಿ ತಗೊಳ್ಬೇಕು ಅಂಡ್ ಗೋಲ್ಡ್ ಅಲ್ಲಿ ಟ್ರೇಡ್ ನ ಮಾಡಬೇಕು ಅಂತ ಇದ್ದಾಗ ನೀವು ಈ ಪ್ಲಾಟ್ಫಾರ್ಮ್ ಗಳನ್ನು ಯೂಸ್ ಮಾಡಬಹುದು ಅಂಡ್ ಲೆವರೇಜ್ ಕೂಡ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್. ಇಲ್ಲಿ ನೀವು ಗಮನಿಸಬಹುದು 1:9, 1:12, 1:15 ವರೆಗೂ ನಮಗೆ ಲೆವರೇಜ್ ಕಾಣಲಿಕ್ಕೆ ಸಿಗುತ್ತೆ. ಬೇಸ್ಡ್ ಆನ್ ದ ಡಿಫರೆಂಟ್ ಇನ್ಸ್ಟ್ರೂಮೆಂಟ್ ಏನಿದೆಯಲ್ಲ ಲೆವರೇಜ್ ಚೇಂಜಸ್ ಆಗ್ತಾ ಹೋಗುತ್ತೆ ಅಂಡ್ SL ನ ಕೂಡ ಡ್ರ್ಯಾಗ್ ಅಂಡ್ ಡ್ರಾಪ್ ಇಲ್ಲಿ ಮಾಡ್ಕೊಳ್ಬಹುದು. ಸ್ಕ್ರೀನ್ ಅಲ್ಲೇ ನಾವು SL ನ ಮೇಲೆ ಕೆಳಗಡೆ ಮಾಡ್ಕೊಳ್ಬಹುದು. ಎಷ್ಟು SL ಇಡಬೇಕು ಎಲ್ಲವೂ ಕೂಡ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಎಂಟ್ರಿ ಪಡೆಯುವಾಗಲೇ ನಮ್ಮ ರಿಸ್ಕ್ ಎಷ್ಟಿದೆ ಅನ್ನೋದು ಕಾಣಲಿಕ್ಕೆ ಸಿಗುತ್ತೆ. ಎಲ್ಲವೂ ಕೂಡ ನಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ನೀವು ಫೋರೆಕ್ಸ್ ಪ್ಲಾಟ್ಫಾರ್ಮ್ ಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಚಾರ್ಜಸ್ ಸ್ವಲ್ಪ ಸ್ಲೈಟ್ಲಿ ಜಾಸ್ತಿ ಇರುತ್ತೆ. ಬಿಕಾಸ್ ಇಲ್ಲಿ ನೀವು GST ನ ಪೇ ಮಾಡಬೇಕಾಗುತ್ತೆ. FI ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಗವರ್ಮೆಂಟ್ ನ ಫೀಸಸ್ ಇರುತ್ತೆ ಅಂಡ್ ಬ್ರೋಕರೇಜ್ ಆಬ್ವಿಯಸ್ಲಿ ಬ್ರೋಕರೇಜ್ ಇರುತ್ತೆ. ಸೊ ಇದೆಲ್ಲದರ ಜೊತೆಗೆ ಗವರ್ಮೆಂಟ್ ನ ಚಾರ್ಜಸ್ ಕೂಡ ನಿಮಗೆ ಸ್ವಲ್ಪ ಜಾಸ್ತಿ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಫೀಸಸ್ ಏನಿದೆಯಲ್ಲ ಜಾಸ್ತಿ ಆಗುತ್ತೆ. ಅದು ಬಿಟ್ಟರೆ ಬಾಕಿ ಎಲ್ಲವೂ ಕೂಡ ಕಂಪ್ಲೀಟ್ಲಿ ಲೀಗಲ್. ಇಫ್ ಇನ್ ಕೇಸ್ ನೀವು ಲೀಗಲಿ ಟ್ರೇಡ್ ನ ಮಾಡಬೇಕು ಅಂತ ಇದ್ರೆ ಈ ಪ್ಲಾಟ್ಫಾರ್ಮ್ ಅನ್ನು ನೀವು ಯೂಸ್ ಮಾಡಬಹುದು. ಸೊ ಈಗ ನಮಗೆ ವಿಚಾರಗಳು ಅರ್ಥ ಆಯ್ತು. XAU USDT ನಲ್ಲಿ ನಾವು ಫ್ಯೂಚರ್ಸ್ ನ ಟ್ರೇಡ್ ನ ಮಾಡ್ತಾ ಇದೀವಿ ಅಂಡ್ ಕ್ರಿಪ್ಟೋನ ಮೂಲಕ ಅಂದ್ರೆ ಇಲ್ಲಿ ನಾವು USDT ಅನ್ನ ಯೂಸ್ ಮಾಡಿಬಿಟ್ಟು ಟ್ರೇಡ್ ನ ಮಾಡ್ತಾ ಇದೀವಿ. XAU USD ನ ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ಫೋರೆಕ್ಸ್ ಅನ್ನ ನಾವು ಟ್ರೇಡ್ ನ ಮಾಡ್ತಾ ಇಲ್ಲಿ ಕ್ರಿಪ್ಟೋ ಬೇಸ್ಡ್ ಆಗಿ ಟ್ರೇಡ್ ನ ಮಾಡ್ತಾ ಇದ್ವಿ. ಬಟ್ ಗೋಲ್ಡ್ ಅನ್ನೇ ಟ್ರೇಡ್ ನ ಮಾಡ್ತಾ ಇದ್ವಿ. ಜಸ್ಟ್ ಒಂದು ಸಣ್ಣ ಲೂಪ್ ಹೋಲ್ ಅನ್ನು ಯೂಸ್ ಮಾಡಿಬಿಟ್ಟು ಟ್ರೇಡ್ ನ ಮಾಡ್ತಾ ಇದೀವಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬಹುದು. ಆ ರೀತಿ ನೀವು ಅನ್ಕೊಳ್ಬಹುದು. ಬಟ್ ನಾವು ಕಂಪ್ಲೀಟ್ಲಿ ಗೋಲ್ಡ್ ಅಲ್ಲಿ ಟ್ರೇಡ್ ನ ಮಾಡ್ತಾ ಇದ್ವಿ. ಗೋಲ್ಡ್ ನ ಮೊಮೆಂಟಮ್ ಡೌನ್ ಸೈಡ್ ಬಂತು ಅಂದ್ರೆ ಇಲ್ಲೂ ಕೂಡ ನಮಗೆ ಡೌನ್ ಸೈಡ್ ಮೊಮೆಂಟಮ್ ನ ಕೊಡುತ್ತೆ, ಅಪ್ ಸೈಡ್ ಮೊಮೆಂಟಮ್ ಕೊಟ್ಟರೆ ಅಪ್ ಸೈಡ್ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಈಗ ನಾನು ನಿಮ್ಗೆ ಒಂದು ಸಣ್ಣ ಟ್ರಿಕ್ ಅನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಇಲ್ಲಿ ನೀವು ಯಾವ ರೀತಿ ಟ್ರೇಡ್ ನ ಮಾಡಬಹುದು ಅಂದ್ರೆ ಗೋಲ್ಡ್ ಅಲ್ಲಿ ನೀವು ಸ್ವಿಂಗ್ ಬೇಸ್ಡ್ ಆಗಿರೋ ಟ್ರೇಡ್ ಗಳನ್ನ ಅಂದ್ರೆ 15 ಮಿನಿಟ್ಸ್ ಬೇಸ್ಡ್ ಆಗಿರೋ 30 ಮಿನಿಟ್ಸ್ ಆಗಿರೋ ಟ್ರೇಡ್ ಗಳನ್ನ ದೊಡ್ಡ ಟಾರ್ಗೆಟ್ ಇರುವ ಟ್ರೇಡ್ ಗಳನ್ನ ಈ ಪ್ಲಾಟ್ಫಾರ್ಮ್ ಗಳಲ್ಲಿ ನೀವು ತಗೊಳ್ಬಹುದು. ಇಫ್ ಇನ್ ಕೇಸ್ ನಿಮಗೆ ಸ್ಕಾಲ್ಪಿಂಗ್ ಮಾಡಬೇಕು ಅಂತ ಅನ್ಕೊಳ್ಳಿ, ಆಗ ನೀವು ಸೇಮ್ ಎಕ್ಸೆಲಾನ್ ಅಲ್ಲಿ ಟ್ರೇಡ್ ನ ಮಾಡಬಹುದು. ಸೊ ದಟ್ ನಿಮ್ಗೆ ಏನಾಗುತ್ತೆ ಅಲ್ಲಿ ಸ್ಕಾಲ್ಪಿಂಗ್ ಗೆ ಚಾರ್ಜಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಈ ರೀತಿ ಕೂಡ ನಾವು ಯೂಸ್ ಮಾಡಬಹುದು ಅಥವಾ ಡೈರೆಕ್ಟ್ಲಿ ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಡೈರೆಕ್ಟ್ಲಿ ಗೋಲ್ಡ್ ಅನ್ನ ಸ್ಕಾಲ್ಪಿಂಗ್ ಕೂಡ ಮಾಡ್ಕೊಳ್ಬಹುದು. ಸೊ ಅದರ ಬೇಸ್ಡ್ ಆಗಿ ನೀವು ಪ್ಲಾನ್ ಅನ್ನ ಮಾಡ್ಕೊಳ್ಬಹುದು ಅಂಡ್ ಇದರಲ್ಲಿ ಫಂಡ್ ಅನ್ನ ಆಡ್ ಮಾಡೋದು ಕೂಡ ತುಂಬಾನೇ ಈಸಿ. ಜಸ್ಟ್ ನೀವು ಆಪ್ ಅಲ್ಲಿ ನಿಮ್ಮ ಆಪ್ ನ ಕೆಳಗಡೆ ತುಂಬಾ ಆಪ್ಷನ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅಲ್ಲಿ ನಿಮಗೆ ಲಾಸ್ಟ್ ಅಲ್ಲಿ ನಿಮ್ಮ ಪ್ರೊಫೈಲ್ ಇದೊಂದು ಫೋಟೋ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಆಡ್ ಫಂಡ್ಸ್ ಅಂತ ಇಲ್ಲಿ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ಆ ಒಂದು ಆಡ್ ಫಂಡ್ಸ್ ಆಪ್ಷನ್ ನ ಕ್ಲಿಕ್ ಮಾಡಿದಾಗ UPI ನ ಮೂಲಕ ಬ್ಯಾಂಕ್ ಟ್ರಾನ್ಸ್ಫರ್ ನ ಮೂಲಕ ನೀವು ಫಂಡ್ ಅನ್ನ ಆಡ್ ನ ಮಾಡಬಹುದು ಅಂಡ್ ಡೈರೆಕ್ಟ್ಲಿ ನಿಮಗೆ UPI ನ ಮೂಲಕ ಫಂಡ್ ಟ್ರಾನ್ಸ್ಫರ್ ಆಗುತ್ತೆ ವಿತ್ ಇನ್ ಲೈಕ್ ಫ್ಯೂ ಮಿನಿಟ್ಸ್, ಲೈಕ್ ಹಾರ್ಡ್ಲಿ 5 to 10 ಮಿನಿಟ್ಸ್ ಒಳಗಡೆ ನಿಮ್ಮ ಫಂಡ್ ಆಡ್ ಆಗುತ್ತೆ. ಇಫ್ ಇನ್ ಕೇಸ್ ನಿಮಗೆ
ಫಂಡ್ ಆಡಿಂಗ್ ಅಲ್ಲಿ ಅಥವಾ ವಿಡ್ರಾಲ್ ಅಲ್ಲಿ ಏನಾದ್ರು ಇಶ್ಯೂಸ್ ಕಾಣಲಿಕ್ಕೆ ಸಿಕ್ತು ಅಂತ ಅನ್ಕೊಳ್ಳಿ, ಆಗ ನೀವೇನ್ ಮಾಡ್ಬೋದು, ನಮ್ಮ ಲಿಂಕ್ ಅಲ್ಲಿ ಅಕೌಂಟ್ ಇದ್ರೆ ಸಿಂಪಲ್ ಆಗಿ ನೀವೇನ್ ಮಾಡ್ಬೋದು, ಡೈರೆಕ್ಟ್ಲಿ 8123827368 ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ನ ಮಾಡ್ಬೋದು, ನನ್ಗೆ ಈ ರೀತಿ ಫಂಡ್ ಆಡಿಂಗ್ ಅಲ್ಲಿ ಇಶ್ಯೂಸ್ ಇದೆ ಅಂತ ನೀವು ನಮಗೆ ಮೆಸೇಜ್ ನ ಮಾಡ್ಬೋದು, ನಿಮ್ಗೆ ಆ ಇಶ್ಯೂಸ್ ಏನಿದೆಯೋ ಸಾಲ್ವ್ ಕೂಡ ಆಗುತ್ತೆ. ಸೊ ಐ ಹೋಪ್ ನಿಮ್ಗೆ ಯಾವ ರೀತಿ ಗೋಲ್ಡ್ ಅಲ್ಲಿ ಕಂಪ್ಲೀಟ್ಲಿ ಲೀಗಲ್ ಇಂಡಿಯಾದಲ್ಲಿ ಟ್ರೇಡ್ ಮಾಡೋದು ಅನ್ನೋದು ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ, ಅಂಡ್ ಯಾವ ರೀತಿ ಇದರ ಡಿಫರೆನ್ಸಸ್ ಇದೆ ಅನ್ನೋದು ಕೂಡ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಇಫ್ ಇನ್ ಕೇಸ್ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ನ ಜೊತೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಟ್ರೇಡರ್ಸ್. ಹ್ಯಾವ್ ಅ ಗುಡ್ ಡೇ, ಅ ಪ್ರಾಫಿಟೇಬಲ್ ವೀಕ್ ಹೆಡ್.